ಆಗ್ತಿರಲಿಲ್ಲ. ಯಾಕೆ ಅಂದರೆ ಆವಾಗ ನಮ್ಮ ಸಮಾಜ ಶೋಷಿತ ಸಮಾಜ ತುಂಬ ಬಲಹೀನವಾಗಿತ್ತು. ನಮ್ಮ ಸಮಾಜ, ನಮ್ಮ ಜನ ಎಲ್ಲ ಗುಲಾಮಗಿರಿಯಲ್ಲಿ ಮುಳುಗೋಗಿದ್ರು, ಬೇರೆಯವರ ದಾಸರಾಗಿ ಹೋಗಿದ್ರು. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯ ಅಧಿಕಾರವನ್ನು ಹಿಡಿಯೋಕ್ಕಾಗಲಿಲ್ಲ. ಆದರೂ ಸಹ ಅವರನ್ನ ನಾಮಿನೇಟ್ ಆಗಿ ಗೆಲ್ಲಿಸಿದ್ರು, ಕಾನೂನು ಮಂತ್ರಿಗಳಾದರು ಅವರು. ಆದರೂ ಅವರ ಒಂದು ನಿಲುವಿಗೆ ಸಂಸತ್ತಲ್ಲಿ ಅನುಮೋದನೆ ಸಿಗಲಿಲ್ಲ ಅಂತೇಳಿ ಅವರ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದರು. ಅಂದರೆ ಅಧಿಕಾರ ಶಾಶ್ವತ ಅಲ್ಲ, ಆದರೆ ಅಧಿಕಾರ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತೇಳಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದ್ದರಿಂದ ನಮಗೆ ರಾಜಕೀಯ ಅಧಿಕಾರ ಮುಖ್ಯ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು 1973-74ರಲ್ಲಿ ಸಂಘಟನೆ ಮಾಡಿದರು. 74-75 ರಿಜಿಸ್ಟ್ರೇಷನ್ ಮಾಡಿದರು. ಹಳ್ಳಿಗಳಲ್ಲಿ ಹೋರಾಟ ಮಾಡಿದರು. ಕೊನೆಗೆ ಅಂಬೇಡ್ಕರ್ ಅವರು ಹೇಳಿದ್ದು ಮಾತನ್ನ ಅವರು ಪಾಲಿಸಬೇಕಂತೇಳಿ ರಾಜಕೀಯ ಪ್ರವೇಶ ಮಾಡ್ತಾರೆ. ರಾಜಕೀಯ ಪ್ರವೇಶ ಮಾಡಿದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಗೆಲುವು ಕಾಣಲಿಕ್ಕೆ ಆಗಲಿಲ್ಲ. ಅಲ್ಲೂ ಸಹ ಅವರು ಸೋತು, ಕೋಲಾರದಲ್ಲಿದ್ದು ಸೋತು. ಆದರೆ ಯಾಕೆಂದರೆ ನಮ್ಮ ಜನರಲ್ಲಿ ಇನ್ನೂ ದಾಸ್ಯ ಇದೆ, ಗುಲಾಮಗಿರಿ ಇದೆ. ಅವರಿಗೆ ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಸ್ವಾಭಿಮಾನ ಇಲ್ಲ. ಆ ಸ್ವಾಭಿಮಾನ ತರ ಕೆಲಸ ನೀವು ಮಾಡಬೇಕು. ಸ್ವಾಭಿಮಾನ ತರ ಕೆಲಸ ರಾಜು ನೀವು ಮಾಡಬೇಕು. ಅದನ್ನು ಮಾಡೋದ್ರ ಜೊತೆಯಲ್ಲಿ ರಾಜಕೀಯ ಅಧಿಕಾರ ಯಾರು ಹಿಡಿಬೇಕು ಅಂತ ನಿಮಗೆ ನಾನು ತೋರಿಸಿದ್ದೇನೆ. ನಮ್ಮ ಸಂಘಟನೆ ಗುರಿ ಪೊಲಿಟಿಕಲ್ ಪವರ್ ಹಿಡಿಯೋದು. ನಮ್ಮ ಸಂಘಟನೆ ಯಾವುದೇ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿಲ್ಲ, ಯಾವುದೇ ಪಕ್ಷಕ್ಕೆ ನಾವು ಗುಲಾಮರಾಗಿ ಹೋಗಿಲ್ಲ. ಅರಸೀಕೆರೆಯಲ್ಲಿ ನಮ್ಮ ದಲಿತ ಸಂಘ ಸಂಸ್ಥೆಯ ಕಾರ್ಯಕರ್ತ ಅಣ್ಣ ಬಿಜೆಪಿ ನನಗೆ ಟಿಕೆಟ್ ಕೊಡ್ತೀನಿ ಗೆಲ್ಲಿಸ್ತೀನಿ ಅಂತಂದರೆ ನಾನು ಏನು ಮಾಡ್ಬೇಕಣ್ಣ ಅಂತ. ಆಯಿತು, ನಿನ್ನ ಅವ್ರು ಗೆಲ್ಲಿಸ್ತಾರ, ಹೋಗು ನಿಂತ್ಕೊ ಹೋಗು ಅಂದರೆ ಅವರೇ ದುಡ್ಡು ಖರ್ಚು ಮಾಡಿದ್ರು, ಅವರೇ ಟಿಕೆಟ್ ಕೊಟ್ಟರು, ಅವರೇ ಗೆಲ್ಲಿಸಿದ್ರು. ಇವತ್ತು ಕಾರ್ಪೊರೇಟ್ ಆಗಿದ್ದಾನೆ, ಒಳ್ಳೆ ಸ್ವತಂತ್ರವಾಗಿ ಬದುಕ್ತಿದ್ದಾನೆ. ನಮ್ಮ ಜನರನ್ನ ರಕ್ಷಣೆ ಮಾಡ್ತಿದ್ದಾನೆ. ಅವನು ಬಿಜೆಪಿ ಪಕ್ಷದಲ್ಲಿದ್ದರೂ ಸಹ ನಮ್ಮ ಜನರ ರಕ್ಷಣೆ ಮಾಡ್ತಾರೆ. ನಾನು ರಾಜು ಪೂರ್ವದವ್ರಿಗೆ ಹೇಳೋದಿಷ್ಟೇ, ಕಾಂಗ್ರೆಸ್ ಪಕ್ಷದಲ್ಲಿ ನಿನಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ತಾರೆ, ದುಡ್ಡು ಕೊಡ್ತೀರಿ ಅಂದರೆ ಯಾಕೆ ನೀನು ನಿಂತ್ಕೋಬಾರ್ದು? ಈ ಕೆಲಸ ಮಾಡು. ಬೂತ್ ಕಮಿಟಿಗಳ ರಚನೆ ಮಾಡು, ತಾಲೂಕು ಕಮಿಟಿಗಳ ರಚನೆ ಮಾಡು, ಹೋಬಳಿ ಕಮಿಟಿಗಳ ರಚನೆ